ಹೋಗಿ ನೋಡಿದಾಗ ಅಲ್ಲೊಂದು ಹುಳ ಸಿಕ್ತು. ಅಂತೂ ಎಲ್ಲ ಕಡೆ ಹುಡುಕಿದ ಮೇಲೆ ಅಂತೂ ಒಂದು ಕಡೆ ಅದು ಸಿಕ್ತು. ಸಿಕ್ಕಿದಾಗ ಕೇಳಿದ್ರು, ಏನೋ ನನಗೆ ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ, ಆದ್ರೆ ಭಗವಂತ ಹೇಳಿದ್ದಾನೆ, ಆದ್ರಿಂದ ನಿನ್ನ ಹತ್ರ ಬಂದು ಕೇಳಕ್ ಹೇಳಿದ್ದಾರೆ, ಏನು ಅದರ ಮಹತ್ವ ಹೇಳು, ಸತ್ಪುರುಷರ ದರ್ಶನದ ಒಂದು ಮಹತ್ವ ಏನು ಅಂತ ಹೇಳು. ಕೇಳಿದಾಗ ಹುಳ ಅದೇನು ಹೇಳಲಿಲ್ಲ, ಸುಮ್ಮನೆ ನೋಡ್ತಾ ಇತ್ತಷ್ಟೇ. ಸಣ್ಣದೊಂದು ಹುಳ ಅದು ಇವರನ್ನು ನೋಡ್ತಾ ಇತ್ತು. ಕೆಲವು ಕ್ಷಣಗಳ ಕಾಲ ನೋಡಿ ತಕ್ಷಣದ ಹುಳ ಸತ್ತು ಹೋಯ್ತು. ಇವ್ರು ನೋಡಿದ್ರು, ಆಮೇಲೆ ನೋಡಿದ್ರೆ ಹುಳ ಸತ್ತೇ ಹೋಯ್ತು. ಪುನಃ ಸ್ವಲ್ಪ ಇವ್ರಿಗೆ ಆತಂಕ ಆಯ್ತು, ಮನಸ್ಸಿನಲ್ಲಿ ಒಂಥರ ಆಯ್ತು. ಏನಂತಂದ್ರೆ ಇದು ಸತ್ತೇ ಹೋಯ್ತಲ್ಲ ಪಾಪ ಹುಳ, ನಾನು ಕೇಳಕ್ ಬಂದ್ರೆ ನನ್ನನ್ನು ನೋಡಿದ ತಕ್ಷಣ ಸತ್ತು ಹೋಗ್ಬಿಡ್ತಲ್ವಾ ಅಂತ ಸ್ವಲ್ಪ ಮನಸ್ಸಿನಲ್ಲಿ ಆತಂಕ ಆಯ್ತು. ವಾಪಸ್ಸು ವಿಷ್ಣುವಿನ ಹತ್ರಕ್ಕೆ ಬಂದಿದ್ರು. ಬಂದು ಕೇಳಿದ್ರು, ಏನು ಸ್ವಾಮಿ ಈ ತರ ಕಳಿಸಿದ್ದೀರಿ, ಆದರೆ ಅದು ನನ್ನನ್ನು ನೋಡಿದ ತಕ್ಷಣವೇ ಸ್ವಲ್ಪ ಕೆಲವು ಕ್ಷಣಗಳ ಕಾಲ ನನ್ನನ್ನು ನೋಡಿ ಅದು ಸತ್ತೇ ಹೋಯ್ತು, ಆದ್ರಿಂದ ಈ ತರ ಎಲ್ಲ ಮಾಡಬೇಡಿ, ನೀವೇ ನನಗೆ ಹೇಳಿ ಕೇಳ್ತಾರೆ ನಾರದರು. ಆಗ ವಿಷ್ಣು ಹೇಳಿ, ಸತ್ತೋಯ್ತಾ, ಸರಿ ಒಂದು ಕೆಲಸ ಮಾಡು, ಇನ್ನೊಂದ್ಸಲಿ ಒಂದು ಕೆಲಸ ಮಾಡು, ಇದೇ ಸಮಯದಲ್ಲಿ ಪುನಃ ನೀನು ನನ್ನನ್ನು ಕೇಳುವಂತಹ ಒಂದು ಸಮಯದಲ್ಲೇ